ಹಾಯ್ ನಮಸ್ತೆ. ಲೈಫ್ ಸ್ಕಿಲ್ಸ್ಗೆ ಸ್ವಾಗತ. ನನ್ನ ಹೆಸರು ಪಾಲಶ್ಗೌಡ ಅಂಥೇಳಿ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಈ ವಿಂಟರಲ್ಲಿ ಭಾಳ ಬೇಗ ಟಯರ್ಡ್ ಆಗೋದು, ಫ್ಲೋ ಆಗೋದು, ನಿನ್ನೆ ಅದ್ರ ಬಗ್ಗೆ ಹೇಳ್ತಾ ಇದ್ವಿ. ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನೊಂದು 3-4 ನಿಮಿಷ ಮಾತಾಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ನಮ್ಗೆ ಯಾಕೆ ಬೇಗ ಟಯರ್ಡ್ ಅನಿಸುತ್ತೆ ವಿಂಟರಲ್ಲಿ, ಆಮೇಲೆ ನಮ್ಗೆ ಇದ್ದಕ್ಕಿದ್ದಂಗೆ ತುಟಿ ಹೊಡೆಯೋದು, ಕಾಲು ಹೊಡೆಯೋದು, ಇದೆಲ್ಲ ಕಾಮನ್ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಚಿಕ್ಕವನಿರುವಾಗ. ಆಮೇಲೆ ಈ ಚಳಿಗಾಲಕ್ಕೆ ಬರ್ತೈತೆ, ಆಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಗ್ರೂಪಿಗೆ ಬಂದಮೇಲೆ ಗೊತ್ತಾಯಿತು ಇದೆಲ್ಲ ನಮ್ಮ ಜೀವನ ಶೈಲಿಯಿಂದನೇ ಬರುತ್ತೆ ಹೊರತು ಇದೆಲ್ಲ ಸೀಸನ್ ಅಲ್ಲ. ಸೀಸನಿಗೆ ತಕ್ಕ ಹಾಗೆ ನನ್ನ ಬಾಡಿ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಸಪೋರ್ಟ್ ಮಾಡೋದು ನಾನು ಕಲಿತಿಲ್ಲ ಮತ್ತು ಯಾವಾಗ ನಾನು ಕಲ್ತ್ಕೊಂಡ್ರೆ ಖಂಡಿತವಾಗಿ ಆ ಸೀಸನಲ್ಲಿ ಏನು ಮಾಡ್ಕೋಬೇಕಂತ ತಿಳ್ಕೊಂಬಿಟ್ಟು ಅದನ್ನು ಕರೆಕ್ಟಾಗಿ ಮಾಡ್ಕೊತ ಹೋದರೆ ಈ ಸೀಸನ್ನ ಎಫೆಕ್ಟಿವ್ ಆಗಿ ನಾನು ಮುಂದುವರಿಸ್ಬೋದು ಅಥವಾ ಅದನ್ನು ಫೇಸ್ ಮಾಡ್ಕೋಬೋದು. ಭಾಳ ಇಂಪಾರ್ಟೆಂಟ್. ಯಾಕೆ ನಮಗೆ ಬೇಗ ಡ್ರೈ ಸ್ಕಿನ್ ಬರುತ್ತೆ? ನಾವು ಇಂಟೆಕ್ ನೀರೇ ಕರೆಕ್ಟಾಗಿ ಮಾಡಲ್ಲ ಅಲ್ವಾ. ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್, ಅಸ್ತಮಾ ಬರುತ್ತೆ, ಬೇಗ ಉಸಿರಾಟ ತೊಂದರೆ ಆಗ್ತಾ ಇರುತ್ತೆ. ಆಮೇಲೆ ಜಾಯಿಂಟ್ ಪೇನ್ ಜಾಸ್ತಿ ಅನಿಸುತ್ತೆ. ಆಮೇಲೆ ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್ಸ್ ಅಂತ ಒಂದು ಬರುತ್ತೆ. ಅದು ಯಾವಾಗ ನಮ್ಮ ಸನ್ಲೈಟ್ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಇದು ಆಗ್ತಾ ಹೋಗುತ್ತವೆ. ಸೊ ಇದನ್ನು ನಾವು ಕೆಲವನ್ನ ರೆಮಿಡೀಸ್ ಎಲ್ಲ ಇದ್ದಾವೆ, ನಮ್ಮಲ್ಲೇ ಇದೆ. ನನಗೆ ಗೊತ್ತಿರ್ತಕ್ಕಂಥ ರೆಮಿಡೀಸ್ನ ನಾವು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿ ನಾವು ಇದರಿಂದ ಹೊರಗಡೆ ಮುಕ್ತರಾಗಿ ಬಂದ್ಬಿಡ್ಬೋದು. ನಾವು ಅದನ್ನು ಮಾಡೋಕ್ಕೆ ಹೋಗಲ್ಲ ಜಲ್ದಿ. ಅಂದರೆ ನಾವು ಏನಾಗುತ್ತೆ, ಈ ಚಳಿಗಾಲ ಬಂತಪ್ಪ ಅಂದರೆ ಜಾಸ್ತಿ ಮನೇಲೇ ಇರಲಿಕ್ಕೆ ಟ್ರೈ ಮಾಡ್ತೀವಿ, ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಮಾಡಲ್ಲ. ಆಮೇಲೆ ಎಕ್ಸರ್ಸೈಸ್ ಮಾಡೋಕ್ಕೆ ಲೇಜಿನೆಸ್ ತೊಗೊಳ್ತೀವಿ. ನಾವು ಕೆಲವೊಂದನ್ನ ನಾವು ನೆಗ್ಲೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀವಿ, ಈಸಿ ತೊಗೊಂಡ್ಬಿಡ್ತೀವಿ ಅಮ್ಮ ಅದನ್ನು. ಅದು ಮಾಡಬಾರ್ದು ಕೂಡ. ನನ್ನ ಲೈಫ್ ಸ್ಟೈಲ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಕಲಿಬೇಕು. ಆಮೇಲೆ ಪ್ರತಿದಿನವೂ ಹೊಸತನ ಏನಾದರೂ ಒಂದು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡೋಕ್ಕೆ, ಎಸ್ಪೆಷಲಿ ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಅಮ್ಮ. ಯಾಕಂದ್ರೆ ನನ್ನ ಮೈಂಡ್ ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ, ನನ್ನ ಬಾಡಿನೇ ಆ್ಯಕ್ಟಿವ್ ಮಾಡ್ಕೊಳ್ತೀನಿ ನಾನು. ಯಾವಾಗ ನನ್ನ ಮೈಂಡಲ್ಲಿ ಆ್ಯಕ್ಟಿವ್ ಆಗಿರಲ್ಲ ಅಂದರೆ ಇದು ಕೂಡ ನಾನು ಆ್ಯಕ್ಟಿವ್ ಆಗಿರಲ್ಲ. ಆದಷ್ಟು ಮನೇಲಿರೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಒಂದು 3-4 ಸಲ ಚಹಾ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಬಾಡಿ ವಾರ್ಮಪ್ ಅಂದ್ಕೊಂಡು ಟ್ರೈ ಮಾಡ್ತೀವಿ ಅಲ್ವಾ. ಆಮೇಲೆ ಇಮ್ಯುನಿಟಿ ಸಿಸ್ಟಮ್ನ ಡೆವಲಪ್ ಮಾಡ್ಕೊಳ್ಳೋಕೆ ತಯಾರು ಮಾಡೋದೇ ಇಲ್ಲ. ಇಮ್ಯುನಿಟಿ ಚೆನ್ನಾಗಿದ್ದರೆ ಮಾತ್ರ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಎಸ್ಪೆಷಲಿ ಇಮ್ಯುನಿಟಿನ ಯಾರು ಚೆನ್ನಾಗಿ ಮಾಡ್ಕೊಳ್ಳಲ್ಲ, ಅದು ಖಂಡಿತವಾಗಿ ನಾವು ಒಂದಿನ ತುಂಬ ಪ್ರಾಬ್ಲಮ್ಸಲ್ಲೇ ಫೇಸ್ ಮಾಡ್ತಾ ಹೋಗ್ತೀವಿ. ಅದರಿಂದ ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಇಮ್ಯುನಿಟಿ ಸಿಸ್ಟಮ್ನ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಆಮೇಲೆ ವಾಟರ್ ಇಂಟೇಕ್ ಇದೆಯಲ್ಲ, ಅದನ್ನು ನಾವು ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಮಿನಿಮಮ್ ಅಂದರೆ 2-3 ಲೀಟ್ರು. ಈ ಎಸ್ಪೆಷಲಿ ಇವಾಗ ಕುಡಿಯೋದು ಕಷ್ಟ ಅನಿಸುತ್ತೆ, ಬಟ್ ಆದರೂ ಸ್ವಲ್ಪ ಸಿಪ್ ಬೈ ಸಿಪ್ ಮಾಡ್ತಕ್ಕಂಥದ್ದು, ಇಲ್ಲ ಹಾಟ್ ವಾಟರ್ ಇಟ್ಕೊಳ್ಳೋದು. ಆ ವಾಟರಲ್ಲಿ ನಮ್ಮ ಸ್ವಲ್ಪ ಲೆಮನ್ ಏನಾದರೂ ಹಾಕ್ಕೊಂಡು ಮಾಡ್ತಕ್ಕಂಥದ್ದು ವೆರಿ ಗುಡ್. ಇವಾಗ ಲೆಮನ್ ತೊಗೊಳ್ಳೋದ್ರಿಂದ ಅಡ್ವಾಂಟೇಜ್ ನಮ್ಮ ಸ್ಕಿನ್ನಿಗೆಲ್ಲ ವಿಟಮಿನ್ ಸಿ ಸಿಗುತ್ತೆ. ಸೊ ಅದು ಬೇಕೇ ಬೇಕು ಕಂಪಲ್ಸರಿ ಆಗಿ. ಆಮೇಲೆ ಡೈಲಿ ಮಾರ್ನಿಂಗ್ ಸ್ವಲ್ಪ ಎಕ್ಸರ್ಸೈಸ್ ಇದ್ದ ತಕ್ಷಣ ಒಂದು 15 ನಿಮಿಷ 20 ನಿಮಿಷ ಮಾಡ್ಬೋದು. ಆಮೇಲೆ ಇವಾಗ ಏನು ಪ್ರಾಣಾಯಾಮ ಅಂತ ಕರೀತಾರೆ, ಈಗ ಮೊದಲಿಂದನೂ ಫೇಮಸ್ ಇದೆ. ಇವಾಗ ಎಸ್ಪೆಷಲಿ ಈ ಟೈಮಲ್ಲಿ ತುಂಬಾ ಬೇಕು ನಮಗೆ ಪ್ರಾಣಾಯಾಮ. ಅಟ್ಲೀಸ್ಟ್ ಡೈಲಿ ಒಂದು 5 ನಿಮಿಷ 10 ನಿಮಿಷ ಟೈಮ್ ಸಿಕ್ಕಾಗೆಲ್ಲ ಬ್ರೀತ್ ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ನಿಮ್ಗೆ ಯಾವಾಗ ರೆಸ್ಟ್ ಅನಿಸುತ್ತೆ ಅವಾಗೆಲ್ಲ ಮಾಡ್ಬೋದು. ಅದಕ್ಕೇನು ಇದಿರಲ್ಲ ಟೈಮಿಂಗ್ಸ್ ಅಂತೇಳಿ. ಬೆಳಗ್ಗೆ ಮಾಡಿದ್ರೆ ಉತ್ತಮ, ಎದ್ದ ತಕ್ಷಣ ಮಾಡಿ ಎಕ್ಸರ್ಸೈಸ್ ಮಾಡಿದ್ಮೇಲೆ, ಇಲ್ಲ ನೈಟ್ ಈವ್ನಿಂಗ್ ಮಾಡಿದ್ರು ಮಾಡ್ಬೋದು. ಅದನ್ನೊಂದು ಮಾಡ್ಬೇಕು ಕಂಪಲ್ಸರಿ. ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಳ್ಳೋದು ಭಾಳ ಮುಖ್ಯ. ಇನ್ನೊಂದು ಹೈಜಿನಿಕ್ ಆಗಿರ್ಬೇಕಮ್ಮ. ಪ್ರತಿಯೊಂದು ಕೈ ತೊಳ್ಕೊಂಡು ತಿನ್ನೋದು, ಇದು ಮಾಡ್ತಕ್ಕಂಥದ್ದು, ಹಾಟ್ ಆಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಏನಿದ್ರಾಗೆ ಭಾಳ ನಾವು ಯಾವೊಂದು ಹೇಳ್ತಾ ಇದ್ದೀವಿ. ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದನ್ನು ಈ ಟೈಮಲ್ಲಿ ಕಲಿಬೇಕಮ್ಮ. ನಾವು ಸ್ವಲ್ಪ ಸ್ಟ್ರೆಸ್ ಆದರೆ ಬಾಡಿ ಸಂಕುಚಿತ ಆಗಿಬಿಟ್ಟು ನೋವು ಜಾಸ್ತಿ ಬರ್ತಾವೆ. ಬಾಡಿ ಪೇನ್ಸ್ ಆಗಿರ್ಬೋದು, ಭಾಳ ಬೇಗ ಕಾಣಿಸುತ್ತೆ. ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಬಾಡಿ ಪೇನ್ಸ್ ಭಾಳ ನೋವು ಅನಿಸುತ್ತೆ. ಇವನ್ ಮೊಣಕಾಲು ನೋವು, ಬ್ಯಾಕ್ ಪೇನು, ಕತ್ತು ನೋವು, ಬೆನ್ನು ನೋವು ತುಂಬಾ ಬರ್ತಿರ್ತಾವೆ ಇವೆಲ್ಲ. ಯಾಕಪ್ಪ ಅಂದರೆ ಒಳಗಡೆ ಸ್ಕಿನ್ನು ಕಡಿಮೆ ಆಗ್ತಾ ಬರ್ತದಂತೆ ಸೆಲ್ಸ್ ಎಲ್ಲ. ಸೊ ಅದು ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಮೇಲೆ ಎಫೆಕ್ಟಿವ್ ಆಗುತ್ತಮ್ಮ. ಮತ್ತು ನಾವು ಅದನ್ನು ಹಂಗೆ ಬಿಟ್ಟರೆ ಕಂಟಿನ್ಯೂ ಆಗಿ ಹೋಗುತ್ತಂತೆ. ಮೊನ್ನೆ ನಿನ್ನ ಪುಸ್ತಕದಲ್ಲಿ ಒಂದು ಓದ್ತಾ ಇದೆ ಅದನ್ನು. ಸೊ ಅದಕ್ಕೋಸ್ಕರನೇ ನಾವು ಆ್ಯಕ್ಟಿವ್ ಆಗಿರೋದನ್ನು ಕಲಿಬೇಕು ಈ ಟೈಮಲ್ಲಿ ಮಾತ್ರ. ಎಸ್ಪೆಷಲಿ ವಿಂಟರ್ಲಿ ಏನು ನಾವು ಭಾಳ ಬೇಸಿಗೆ ಕಾಲ ಬಳ್ಳಾರಿ ಜನ ಹೆಂಗಾರು ತಡ್ಕೊಳ್ತೀವಿ, ಆದರೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ನಾವು ಹೊಂದ್ಕೊಳ್ಳೋದು ಭಾಳ ಕಷ್ಟ ನಮಗೆಲ್ಲ. ಸೊ ಅದನ್ನು ನಾವು ಕಲ್ತ್ಕೋಬೇಕು ಮಾತು. ಭಾಳ ಈಸಿ ಇದೆ, ಅದೇನು ದೊಡ್ಡ ವಿಷಯನಲ್ಲ. ನಿನ್ನೆ ಈವ್ನಿಂಗ್ ನಮ್ಮ ಕ್ಲಬ್ಬಲ್ಲಿ ನಾವು ಮಾತಾಡ್ತಿದ್ದಾಗ ಒಂದು 2-3 ಹೊಸೂರು ಬಂದು ಅವ್ರು ಕೇಳ್ತಿದ್ರು, ಜೀವನ ಶೈಲಿ ಅಂದರೆ ಏನು, ಯಾಕೆ ಮೇಂಟೈನ್ ಮಾಡಬೇಕು ಇದನ್ನು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಹೇಳ್ತಾ ಇದ್ರು. ಅವ್ರಿಗೆಲ್ಲ ಗೋಲ್ಸ್ ಕೊಟ್ಟಿವಿ. ಅಟ್ಲೀಸ್ಟ್ ಇವತ್ತು ನೀವು ಏನು ಮಾಡಬೇಕಪ್ಪ ಅಂದರೆ ನೀರು ಎಷ್ಟು ಕುಡಿದ್ರಿ ಅಂತ ನೋಡ್ಕೊಳ್ರಿ, ಎಷ್ಟು ಗಂಟೆಗೆ ಮಲಗ್ತೀರ ಅಂತ ನೋಡ್ಕೊಳ್ಳಿ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿರ ಅಂತ ನೋಡ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ ನೋಡ್ಕೊಳ್ಳಿ. ಇವು ನಮ್ಮ ಕೈಲಿರ್ತಕ್ಕಂಥದ್ದನ್ನೇ. ಇದನ್ನು ಡೈಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಕೂಡ ಎಷ್ಟೋ ಸೇವಿಂಗ್ಸ್ ಆಗುತ್ತೆ. ಈವನ್ SBI ಅಕೌಂಟಲ್ಲಿ ಸ್ವಲ್ಪ ದುಡ್ಡಿಟ್ಟು ನೋಡಿರಿ, ನಮಗೆ ಕಷ್ಟ ಕಾಲಕ್ಕೆ ಅದೇ ಭಾಳ ಸಹಾಯ ಮಾಡುತ್ತೆ.
ಅದೇ ಥರ ಪ್ರತಿದಿನಾಲು ನನಗೆ ಏನು ಬೇಕು, ನನ್ನ ಆರೋಗ್ಯಕ್ಕೆ ಏನು ಬೇಕು, ನನ್ನ ಮೈಂಡ್ಸೆಟ್ಟಿಗೆ ಏನು ಬೇಕು, ನನ್ನ ಫ್ಯಾಮ್ಲಿಗೆ ಏನು ಬೇಕು ಅನ್ನೋದನ್ನು ನೋಡಿಕೊಂಡು ಯಾವುದನ್ನು ಡೆವಲಪ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಲ್ಲ ಅದನ್ನೆಲ್ಲ ಮಾಡ್ಕೋಬೋದು. ಈಗ ನಾವು ಡೈಲಿ ಗೋಲ್ಸ್ ಬರ್ಕೊಂಡಿರ್ತೀವಿ, ಬೆಳಗ್ಗೆ ಇಷ್ಟಿಷ್ಟಕ್ಕೆ ಈ ಟೈಮ್ಗೆ ಇದನ್ನು ಮಾಡಬೇಕು, ಈ ಟೈಮಲ್ಲಿ ಇದು ಮಾಡಬೇಕು, ಈ ಟೈಮ್ ಇದು ಮಾಡಿದಾಗ ಏನಾಗುತ್ತೆ, ಮೈಂಡು ಫ್ರೀಯಾಗಿ ಓಡ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ ಅದು ವಾಟರ್ ಥರ. ಯಾವಾಗ ಸ್ಟ್ರಕ್ ಆಗುತ್ತಂದರೆ ನನಗೆ ನೆಕ್ಸ್ಟ್ ಏನು ಮಾಡೋಕೆ ಅನ್ನೋದು ಗೊತ್ತಿರಲ್ಲ. ನೆಕ್ಸ್ಟ್ ಅವರಲ್ಲಿ ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾರನ್ನ ಕಾಣಬೇಕು ಅಂತ ಗೊತ್ತಿಲ್ಲದಾಗ ಮಾತ್ರ ಮೈಂಡಿಗೆ ಸ್ಟ್ರೆಸ್ ಅನಿಸುತ್ತೆ, ಪ್ರೆಷರ್ ಅನಿಸುತ್ತೆ. ಸೊ ಯಾವಾಗ ನಾನು ಇದನ್ನು ಬ್ಯಾಲೆನ್ಸ್ ಮಾಡೋದು ಕಲಿತ್ರೆ ಖಂಡಿತವಾಗಿ ನಾನು ಮಾಡ್ಕೊಂತ ಹೋಗ್ಬಿಡ್ಬೋದು. ಈಸಿಯಾಗಿ ತೊಗೊಂಡು ಹೋಗ್ತೇನೆ ಲೈಫ್ ಸ್ಕಿಲ್ಸ್ನ ಅದನ್ನೆಲ್ಲ. ಸೊ ಈಗ ನೋಡಿರಿ, ನನ್ನಲ್ಲಿರ್ತಕ್ಕಂಥ ಶಕ್ತಿ ನಮಗೆ ಗೊತ್ತಿರಲ್ಲ. ಅದನ್ನು ಯಾವಾಗ ಧಾರಣೆ ಮಾಡಿಕೊಂಡು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದರಿಂದ ಖುಷಿ ನನಗೆ ಸಿಗುತ್ತೆ, ನನ್ನಿಂದ ಬೇರೆಯವ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರನೇ ನನ್ನಲ್ಲಿರ್ತಕ್ಕಂಥ ಡಿಸಾರ್ಡರ್ಸು ಏನಾದ್ರು ಇರ್ತಾವಲ್ಲ, ಅದು ಸಮಯ ಸಂದರ್ಭ ಬಂದಾಗ ಪ್ರಕಟ ಆಗೋಗ್ಬಿಡುತ್ತೆ ಪೂರ್ತಿ. ಆವಾಗ ಅದನ್ನು ವಾಪಸ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗಿಂದನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದರೆ ಖಂಡಿತವಾಗಿ ಡೆವಲಪ್ಮೆಂಟ್ ಆಗ್ತಾವೆ ಮಾತು. ಸೊ ಇದು ಭಾಳ ಚಾನ್ಸಸ್ ಇದೆ. ನಿಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನಮ್ಮ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಉಚಿತವಾಗಿ ಸಲಹೆ ಕೊಡ್ತೀವಿ, ಸ್ವಲ್ಪ ಟಿಪ್ಸ್ ಕೊಡ್ತೀವಿ, ಅದನ್ನು ಮಾಡ್ಕೋಬೋದು ಧಾರಾಳವಾಗಿ. ಸೊ ಇದಕ್ಕೆ ನೀವು ನಾನು ನೇರವಾಗಿ ಅಥವಾ ಫೋನ್ ಮೂಲಕ ಸಂಪರ್ಕ ಮಾಡ್ಬೋದು. ಈವನ್ ನನಗೆ ಮೆಸೇಜ್ ಮಾಡಿದ್ರು ಕೂಡ ಐ ಕ್ಯಾನ್ ರಿಪ್ಲೈ ಆ್ಯಂಡ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ತೀವಿ. ನಿಮಗೆ ಒಂದು ಐಡಿ ಕಳಿಸ್ಕೊಡ್ತೀನಿ ಈವ್ನಿಂಗು. ಸೊ ಇಬ್ಬರು ಲಾಗಿನ್ ಆಗಿ ಮಾತಾಡ್ಬೋದು, ಫೇಸ್ ಟು ಫೇಸ್, 1-to-1. ಏನು ಸಮಸ್ಯೆ ಇದೆ, ಈ ನನ್ನ ಕಡೆಯಿಂದ ಏನಾರು ಹೆಲ್ಪ್ ಆಗುತ್ತಾ ಅಥವಾ ನಿಮ್ಮಿಂದ ನಾನು ಕಲಿಬೋದು. ಸೊ ಇದು ಮ್ಯೂಚುವಲ್ ಬೆನಿಫಿಟ್ಸ್ ಮತ್ತು ವಿನ್ ಟು ವಿನ್ ಸಿಚುಯೇಷನ್ಸ್. ಸೊ ಅದಕ್ಕೆ ನನ್ನ ಸಹಕಾರ ಖಂಡಿತವಾಗಿದೆ. ನೀವು ಕೂಡ ನಿನ್ನೆ ಭಾಳ ಜನ ಕೇಳಿದಾರೆ, ಕಾಮೆಂಟ್ಸ್ ಮಾಡಿದರು, ಭಾಳ ಖುಷಿ ಆಯಿತು. ಸೊ ನಿನ್ನೆಲ್ಲ ಈವ್ನಿಂಗ್ ಕೂಡ ಕ್ಲಬ್ ಮಾಡಿದ್ವಿ, ಈವ್ನಿಂಗ್ ಝೂಮ್ ಕ್ಲಬ್. ಸೊ ಇವತ್ತು ಕೂಡ ಝೂಮ್ ಕ್ಲಬ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದಾರೆ. ಥ್ಯಾಂಕ್ ಯು. ಓಂ ಶಾಂತಿ.